ಇನ್ನೆಷ್ಟು ದಿವಸ ಮಲ್ಕೊಂಡಿರ್ತೀರಿ ಕುರುಬ ಸಮುದಾಯದವರ? ಇನ್ನೆಷ್ಟು ದಿವಸ ಮಲ್ಕೊಂಡಿರ್ತೀರಿ? ಮಲಗಿಸ್ಬಿಟ್ಟಿದ್ದಾರೆ ನಿಮ್ಮನ್ನ. ಎಚ್ಚೆತ್ಕೊಳ್ರಿ. ಸಮುದಾಯ ಇವತ್ತು ಕಂಪ್ಲೀಟ್ ಜೀರೋ ಅಂತ ಹೋಗ್ತಾ ಇದೆ. ಎಚ್ಚೆತ್ಕೊಳ್ರಿ. ಇವರು ರೇವಣಸಿದ್ದೇಶ್ವರರು, ಹಾಲುಮತ ಸಮುದಾಯದ ಜಗದ್ಗುರುಗಳಾದಂತಹ ರೇವಣಸಿದ್ದೇಶ್ವರರು ಇವರು. ನಾವೇನ್ ಮಾಡ್ತಾ ಇದ್ದೀವಿ? ಕುಲಗುರು ರೇವಣಸಿದ್ದೇಶ್ವರರನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಇವರೇ ಹಾಲುಮತ ಸಮುದಾಯದ ಜಗದ್ಗುರುಗಳಾಗಿರುವಂತಹ ರೇವಣಸಿದ್ದೇಶ್ವರ. ವಿದೇಶದಲ್ಲಿ ಕುಳಿತಿರುವಂತಹ ರವಿ ಎಂಬ ವ್ಯಕ್ತಿ ರೇವಣಸಿದ್ದೇಶ್ವರ ರೇಣುಕಾಚಾರ್ಯರ ಬಗ್ಗೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಅಂಕಣಗಳ ಮೂಲಕ ಬರೀತಾರೆ. ಇಲ್ಲಿ ನಮ್ಮ ಸಮುದಾಯದ ಇತಿಹಾಸ ಪುರುಷರ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ನಮಗಿಲ್ಲ. ಇಡೀ ಜಗತ್ತಿನಲ್ಲಿ ಕುರುಬ ಸಮುದಾಯದಲ್ಲಿ ಇರುವಂತಹ ಇತಿಹಾಸ ಪುರುಷರು ಬೇರೆ ಸಮುದಾಯದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇತಿಹಾಸ ಪುರುಷರಿದ್ದಾರೆ. ಆದರೆ ನಮ್ಮ ಕುರುಬ ಸಮುದಾಯ ಯಾವ ರೀತಿ ಆಗಿದೆ ಅಂತಂದ್ರೆ, ಹೇಳ್ಕೊಳ್ಳಕ್ಕೆ ಮಾತ್ರ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ. ಬೀದರ್ನಿಂದ ಚಾಮರಾಜನಗರದವರೆಗೂ ಇದ್ದೀವಿ. ಒಳ್ಳೆ ಇತಿಹಾಸ ಇದೆ, ಒಳ್ಳೆ ಜನಸಂಖ್ಯೆ ಇದೆ. ನಮ್ಮ ಇತಿಹಾಸ ಪುರುಷರ ಬಗ್ಗೆ ನಾವು ತಿಳ್ಕೊಳ್ಳೋವಂಥ ಗೋಜಿಗೆ ಹೋಗೋದಿಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಇಡೀ ವಿಶ್ವದಲ್ಲಿ ಒಂದೇ ಒಂದು ಜಾತಿಗೆ ಮಾತ್ರ ಜಯಂತಿ ಇರುವುದು, ಅದು ಕುರುಬ ಜಯಂತಿ, ಅರ್ಥಾತ್ ಹಾಲುಮತ ಜಯಂತಿ ಅಂತ ಪಂಚಾಂಗಗಳಲ್ಲಿ ಬರುವಂಥದ್ದು. ಪಂಚಾಂಗಗಳಲ್ಲಿ ಬರೆಯುವಂತಹ ಒಂದು ಕುರುಬ ಜಯಂತಿಯ ಬಗ್ಗೆ ನಮ್ಮ ಕುರುಬ ಸಮುದಾಯದವರಿಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿನೂ ಇಲ್ಲ, ಆಚರಣೆ ಮಾಡಬೇಕು ಅನ್ನೋ ಜ್ಞಾನವೂ ನಮ್ಮಲ್ಲಿಲ್ಲ. ಅದೇ ರೀತಿ ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವನ್ನ ನಾವು ಇತ್ತೀಚೆಗೆ ಪ್ರಾರಂಭ ಮಾಡಿದ್ದೀವಿ. ತಪ್ಪು ಯಾರದ್ರಿ? ಇವತ್ತು ಅಂಕಣಗಳನ್ನ ಬರೆದು ರೇವಣಸಿದ್ದೇಶ್ವರರ ಬಗ್ಗೆ ಬರೀತಾರೆ ಅಂತಂದ್ರೆ ತಪ್ಪು ಯಾರದ್ದು? ನಮ್ಮಲ್ಲಿ ನಮ್ಮ ಕರ್ನಾಟಕ ಕುರುಬರ ಯೂಟ್ಯೂಬ್ ಚಾನಲ್ನವರು ಪಾಪ ರೇವಣ್ಣ ಪೂಜಾರಿ ಎಂಬುವರು ಇವರೆಲ್ಲರೂ ಸಹ ಇದರ ಬಗ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಅವರಲ್ಲಿರುವಂತಹ ಮಾಹಿತಿಗಳನ್ನ ಇಟ್ಕೊಂಡು ಬನ್ನಿ ಸರೂರಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ, ಆಹ್ವಾನ ಮಾಡ್ತಾ ಇದ್ದಾರೆ, ಪಂಥಾಹ್ವಾನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯದಲ್ಲಿ ಇರುವಂತಹ ಜನರಿಗೆ ಇದರ ಬಗ್ಗೆ ಜ್ಞಾನವೇ ಇಲ್ಲಲ್ಲ, ಇದನ್ನು ತಿಳ್ಕೊಳ್ಬೇಕು ಅನ್ನೋ ಪರಿಜ್ಞಾನವೇ ಇಲ್ವಲ್ಲ. ಇವತ್ತು ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವನ್ನು ಸರ್ಕಾರ ಮಾಡಬೇಕಾಗಿತ್ತು, ಅದಕ್ಕೆ ಒತ್ತಡ ಏರ್ಬೇಕಾಗಿದ್ದಂತ ನಾವುಗಳು ಇವತ್ತು ರೇಣುಕಾಚಾರ್ಯರ ಜಯಂತಿ ಆಗ್ತಾ ಇದೆ, ಅದಾದ ನಂತರ ಎಚ್ಚೆತ್ಕೊಳ್ತೇವೆ. ನಮ್ಮ ಸಮುದಾಯದಲ್ಲೂ ಸಹ ಮುಖ್ಯಮಂತ್ರಿಗಳು 5 ವರ್ಷ ಆಗಿದ್ರು, ಈಗ 3 ವರ್ಷದಿಂದ ಅವರೇ ಇದ್ದಾರೆ. ಸಮುದಾಯದ ಕೋಟಾದಲ್ಲಿ ಆಗಿರುವಂತಹ ಸಚಿವರುಗಳು, 14 ಜನ ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರಿದ್ದಾರಲ್ಲ, ಯಾರಾದರೂ ಸಹ ರೇವಣಸಿದ್ದೇಶ್ವರರ ಬಗ್ಗೆ, ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಏನಾದರೂ ಮನವಿ ಮಾಡಿಸಿದಾರಾ? ಖಂಡಿತ ಮಾಡಿಸಿಲ್ಲ. ನಾವು ಬಾಯಿ ಬಡ್ಕೊಳ್ತಾ ಇದೀವಿ. ಹಾಲುಮತ ಕುರುಬರ ಯೂಟ್ಯೂಬ್ ಚಾನಲ್ ರೇವಣ್ಣ ಪೂಜಾರಿ ಯಾದಗಿರಿಯಿಂದ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾರು ನಮ್ಮ ಲಿಂಗದಳ್ಳಿ ಆಲಪ್ಪ ಅವರು ಹೇಳ್ತಾ ಇದ್ದಾರೆ, ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಬೇರೆ ಯಾರು ಮಾತಾಡ್ತಾ ಇದ್ದಾರೆ? ನಾವು ಎಷ್ಟೇ ಮಾತಾಡ್ಬೋದು, ಕನಕ ಟಿವಿನಲ್ಲಿ ಎಷ್ಟೇ ಮಾತಾಡ್ಬೋದು, ರೇವಣ್ಣ ಪೂಜಾರಿ ಮಾತಾಡ್ಬೋದು. ಅದೇ ಅಧಿಕಾರದಲ್ಲಿ ಇರುವಂಥವರು ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವನ್ನು ಸೇರಿಸ್ಬೇಕಲ್ವಾ? ಅದನ್ನು ಜಯಂತ್ಯೋತ್ಸವಕ್ಕೆ ಸೇರಿಸ್ಬೇಕಾಗಿತ್ತಲ್ಲ. ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದೀವಲ್ಲ ನಾವು. ಏನ್ರಿ ಈ ಸಮುದಾಯ? ಈ ಸಮುದಾಯದ ಬಗ್ಗೆ ಯಾರಿಗಾದ್ರೂ ಕಾಳಜಿ ಕಾಣ್ತಾ ಇದೆಯಾ? ಏನಾದರೂ ಮಾತಾಡ್ಬಿಟ್ರೆ ಫೋನ್ ಮಾಡಿ ಧಮ್ಕಿಗಳನ್ನ ಹಾಕುವಂತಹ ಕೆಲಸ. ಧಮ್ಕಿಗಳು. ಇದು ಸತ್ಯ ಅಲ್ವಾ? ಕುರುಬರ ಜಯಂತಿಯನ್ನು ಆಚರಣೆ ಮಾಡೋದಿಲ್ಲ, ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದಿಲ್ಲ, ರೇವಣಸಿದ್ದೇಶ್ವರ ಬಗ್ಗೆ ನಮ್ಮಲ್ಲಿ ಪ್ರಚಾರ ಮಾಡುವಂತಹ ಪರಿಜ್ಞಾನ ಇಲ್ಲ ನಮ್ಮಲ್ಲಿ. ನಾವು ಮಾತಾಡ್ತೀವಿ, ಸುಮ್ಮನೆ ಮಾತಾಡ್ತೀವಿ. ಸಮುದಾಯದ ಇತಿಹಾಸ ಪುರುಷರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾಡೇ ಮಾಡ್ತಾರ್ರಿ. ನಿಮ್ಮ ನಿಸ್ಸಹಾಯಕತೆ, ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಇವತ್ತು ಹೈಜಾಕ್ ಮಾಡ್ತಾರೆ. ಬಾಳೆಹೊನ್ನೂರು ಪೀಠದಲ್ಲಿ ಇರುವುದು ರೇವಣಸಿದ್ದೇಶ್ವರರ ಮಠ. ಅದು ರೇವಣಸಿದ್ದೇಶ್ವರರ ಮಠ. ಇವತ್ತು ರೇವಣಸಿದ್ದೇಶ್ವರರ ಮಠಗಳು, ರೇವಣಸಿದ್ದೇಶ್ವರರ ಇತಿಹಾಸದಲ್ಲಿ ರೇವಣಸಿದ್ದೇಶ್ವರರು ಹಾಲುಮತ ಸಮುದಾಯದ ಕುಲಗುರುಗಳು, ಜಗದ್ಗುರುಗಳು. ಶ್ರೀಮದ್ ಜಗದ್ಗುರು ರೇವಣಸಿದ್ದೇಶ್ವರ ಸಿಂಹಾಸನ ಅಂತೇಳಿ ಕಾಗಿನೆಲೆ ಜಗದ್ಗುರುಗಳು ಮಾಡಿದ್ದರು. ಅದನ್ನೂ ಸಹ ತೆಗಿಬೇಕು. ಅದು ಏನ್ ಮಾಡ್ಬಿಡ್ತೋ ಇವರಿಗೆ ಗೊತ್ತಿಲ್ಲ. ಶ್ರೀಮದ್ ಜಗದ್ಗುರು ರೇವಣಸಿದ್ದೇಶ್ವರ ಸಿಂಹಾಸನ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಅಂತ ಹಾಕಿದ್ದನ್ನ ನಮ್ಮವರೇ ತೆಗೆಸ್ತಾರೆ.
ಹಾಲುಮತ ಸಂಸ್ಕೃತಿ ವೈಭವ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಂತಹ ತಿಂತಣಿ ಸ್ವಾಮೀಜಿ ಅವರ ಮೇಲೆ ಒತ್ತಡ ಏರಿ ಅದನ್ನೂ ಸಹ ಹಾಲುಮತ ಸಂಸ್ಕೃತಿ ವೈಭವ ಮಾಡಬಾರ್ದು ಅಂತೇಳಿ ಅದನ್ನು ತೆಗೆಸ್ತಾರೆ. ಆ ಕೊರಗನಲ್ಲಿ ಹಾಲುಮತ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿ ಆ ಕಾರ್ಯಕ್ರಮದ ಮಾರನೆಯ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸ್ವಾಮೀಜಿಗಳು ತೀರ್ಕೊಳ್ತಾರೆ. ನಮ್ಗೆ ಇದೆಲ್ಲ ಬೇಕಾಗಿಲ್ಲ. ನಮ್ಮ ಇತಿಹಾಸ ಪುರುಷರನ್ನ ಯಾರು ಬೇಕಾದರೂ ಹೈಜಾಕ್ ಮಾಡ್ಕೊಳ್ಬಹುದು, ಯಾರು ಬೇಕಾದರೂ ಮಾತಾಡ್ಬೋದು. ನಿಮ್ಮ ಮನೆಯನ್ನ ನೀವು ಗಟ್ಟಿ ಮಾಡ್ಕೊಳ್ರಿ, ನಿಮ್ಮ ಇತಿಹಾಸ ಪುರುಷರನ್ನ ನೀವು ಗಟ್ಟಿ ಮಾಡ್ಕೊಳ್ದೆ ಇವತ್ತು ಯಾರೋ ವಿದೇಶದಲ್ಲಿ ಕುತ್ಕೊಂಡು ಯಾವುದೋ ವಿಯೆಟ್ನಾಂದಲ್ಲಿ ಕುತ್ಕೊಂಡು ಯಾವುದೋ ಒಂದು ವಿಶ್ವವಾಣಿ ಪತ್ರಿಕೆ ಪ್ರಿಂಟೇ ಆಗೋದಿಲ್ಲ. ಆನ್ಲೈನ್ನಲ್ಲಿರುವಂತಹ ಪತ್ರಿಕೆಗೆ ಇವರು ಭಾಗ 1, ಭಾಗ 2, ಭಾಗ 3 ಅಂತ ಬರೀತಾರೆ. ಏನು ಕುರುಬ ಸಮುದಾಯದವ್ರನ್ನ ಏನು ಕೆಣಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲವೂ ಆಗ್ತಾ ಇದೆ. ಇದಕ್ಕೆ ಕೌಂಟ್ರ್ ಕೊಡಬೇಕಾದಂಥವ್ರು ಯಾರು? ಇದಕ್ಕೆ ಜಾಗೃತಿ ಮೂಡಿಸ್ಬೇಕಾಗಿದ್ದಂಥವ್ರು ಯಾರು? ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ಇದ್ದಾರೆ ಇತಿಹಾಸದ ಬಗ್ಗೆ ಮಾತನಾಡುವಂಥವ್ರು? ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಸೃಷ್ಟಿ ಮಾಡಿದ್ದೀರಿ? ಯಾರನ್ನೂ ಮಾಡಿಲ್ಲ. ಕನಕದಾಸರ ಒಂದು ಹೆಸರನ್ನ ಇಟ್ಕೊಳ್ಳೋದು, ಕನಕದಾಸರ ಅಧ್ಯಯನ ಪೀಠ ಅಂತ ಮಾಡ್ಕೊಳ್ಳೋದು. ಕನಕದಾಸರ ಅಧ್ಯಯನ ಪೀಠಕ್ಕೆ ಸರ್ಕಾರದವರು ಏನೋ ಒಂದಷ್ಟು ದೇಣಿಗೆ ಬರುತ್ತೆ ವರ್ಷ ಅಂತೇಳಿ ಅದರ ಬೆನ್ನತ್ತಿ ಹೋಗ್ತಾ ಇದ್ದೀರಾ ಹೊರತು ಇತಿಹಾಸ ಪುರುಷರನ್ನ ಸಂರಕ್ಷಣೆ ಮಾಡಬೇಕಾಗಿರುವಂತಹ ಕರ್ತವ್ಯ ನಮ್ದು ಅಂತ ನಿಮಗೆ ಗೊತ್ತಿಲ್ವಾ? ಯಾರಿಗೂ ಬೇಕಾಗಿಲ್ಲ. ಎದುರುಗಡೆ ಅನ್ಯಾಯ ನಡೀತಾ ಇದೆ, ಎಚ್ಚೆತ್ಕೊಳ್ರಪ್ಪ ಅಂತೇಳಿ ಇದೇ ಕನಕ ಟಿವಿನಲ್ಲಿ ಎಷ್ಟು ಬಾರಿ ನಾವು ಬಾಯಿ ಪಡ್ಕೊಂಡಿದೀವಿ. ಕನಕ ಟಿವಿಗಿಂತ ಮುಂಚೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಎಷ್ಟು ಬಾರಿ ವಾಯ್ಸ್ ಮೆಸೇಜು, ಟೆಕ್ಸ್ಟ್ ಮೆಸೇಜ್ಗಳನ್ನು ಹಾಕಿದ್ದೀವಿ. ಇದು ಯಾತಕ್ಕೋಸ್ಕರ ಆಗ್ತಾ ಇದೀವಿ ಅಂದ್ರೆ ಸಮುದಾಯ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದೆ, ಇತಿಹಾಸ ಪುರುಷರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತಿದೆ ಕುರುಬರು ಇವರಲ್ಲಿ ಯಾರು ಸಹ ವಿದ್ವಾಂಸರಿಲ್ಲ, ಇವರಲ್ಲಿ ಯಾರು ಸಹ ಪ್ರಶ್ನೆ ಮಾಡೋದಿಲ್ಲ, ಎಲ್ಲರೂ ಸ್ವಾರ್ಥಿಗಳು. ನಾವು ನೋಡಿದೇವ್ರಿ. ಇದೇ ST ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕಾದ್ರೆ, ST ಸಾಹಿತಿಗಳನ್ನ ಕರಿಬೇಕು ಅನ್ನೋದಾದ್ರೆ ರಾಜ್ಯಾದ್ಯಂತ ಒಂದು ಪಟ್ಟಿ ಮಾಡಿಕೊಂಡು ಆ ಪಟ್ಟಿಯ ಮೂಲಕ ಅವರಿಗೆ ಕಾಡಿ ಬೇಡಿ ನಿಮಗೆ ಕಾರ್ ಕಳಿಸ್ತೀವಿ, ಬನ್ನಿ ಸ್ವಾಮಿ ಅಧ್ಯಯನ ಮಾಡಿರೋರು ಅಂತ ಕರೆದ್ರೆ ನಮಗೆ ಬೇರೆ ಕಾರ್ಯಕ್ರಮ ಇದೆ, ನಾವು ಬರೋದಕ್ಕಾಗಲ್ಲ ಅಂದಿದ್ದಂಥವರೂ ಇದ್ದಾರೆ. ನಾವು ಯಾಕೆ ಬರಬೇಕು, ಅದರಿಂದ ನನಗೇನು ಉಪಯೋಗ ಅಂತ ಹೇಳಿದಂಥವರೂ ಇದ್ದಾರೆ. ಇವರನ್ನ ನೆಚ್ಕೊಂಡು ಇವತ್ತು ನಮ್ಮ ಸಮುದಾಯ ಕಳ್ಕೊಂಡಿರುವಂಥದ್ದನ್ನ ಪಡ್ಕೊಳ್ಬೇಕು ಅಂತ ಪ್ರತಿನಿತ್ಯ ಫೋನ್ ಮಾಡ್ತಾರೆ. ST ಮೀಸಲಾತಿ ಏನಾಯ್ತು? ಇಷ್ಟೇ. ಅದರ ಹಿಂದೆ ಏನು ಸಮಸ್ಯೆ ಆಗಿತ್ತು, ಏನು ಸರಿ ಮಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅನ್ನೋ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಅದು ಫಾಲೋ ಅಪ್ ಮಾಡಲ್ಲ. ಕಾರ್ಯಕ್ರಮಗಳಿದ್ದಾಗ, ಸಭೆಗಳಿದ್ದಾಗ ಬನ್ರಪ್ಪ ಅಂತ ಕರೆದ್ರೆ ಬರೋದಿಲ್ಲ. ವಾಟ್ಸಪ್ಪಲ್ಲೇ ಎಲ್ಲವನ್ನೂ ಕೇಳ್ತಾರೆ, ಫೇಸ್ಬುಕ್ಕಲ್ಲಿ ಎಲ್ಲವನ್ನೂ ಕೇಳ್ತಾರೆ, ಫೋನ್ ಮಾಡಿ ಎಲ್ಲವನ್ನೂ ಕೇಳ್ತಾರೆ. ಬರ್ಬೇಕ್ರಿ, ನಮ್ಮನೆ ಕೆಲಸನಾ, ನಿಮ್ಮನೆ ಕೆಲಸನಾ? ಬರಬೇಕು. ನಾವು ಮಾತಾಡಿದ್ರೆ ನಮಗೆ ಧಮಕಿ ಹಾಕುವಂಥದ್ದು. ಇದು ಪ್ರಜಾಪ್ರಭುತ್ವ ರೀ, ಸರ್ವಾಧಿಕಾರ ಅಲ್ಲ. ಪ್ರಜಾಪ್ರಭುತ್ವ. ಧಮಕಿ ಹಾಕಿ ಇನ್ನೊಂದು ಮಾಡೋರು ಎಷ್ಟು ಜನ ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಧಮಕಿ ಹಾಕೋರಿಗೆ, ಇನ್ನೊಬ್ಬರಿಗೆ ನಾವು ಸಮುದಾಯದ ಉನ್ನತಿಗೋಸ್ಕರ ಮಾತನಾಡ್ತೇವೆ ಹೊರತು ಯಾವ ವೈಯಕ್ತಿಕ ವಿಚಾರಕ್ಕೆ ಯಾರು ಮಾತಾಡೋದಿಲ್ಲ. ನಾವೆಲ್ಲ ಒಂದೇ ಅಂತ ಹೋಗುವಂಥವ್ರು ನಾವು. ಇವತ್ತು ಸಮುದಾಯದ ಇತಿಹಾಸ ಪುರುಷರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ. ಪಾಪ ಆ ರೇವಣ್ಣ ಪೂಜಾರಿ ಅನ್ನೋ ಆ ಯುವಕ ಎಷ್ಟು ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ಎಲ್ಲವೂ ನಡೀತಾ ಇದೆ. ಈ ಸಮುದಾಯದ ವಿದ್ವಾಂಸರು ಅಂತ ಹೇಳ್ಕೊಂಡಿರುವಂಥವರು ಅಲ್ಲಿಂದಲ್ಲಿ ಆಲಪ್ಪ ಅವರು ಪಾಪ ಎಷ್ಟು ಅಂತ ಅವರು ಇದು ಮಾಡಕ್ಕೆ ಹೋಗ್ತಾರೆ. ಎಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಸಮುದಾಯದ ಇತಿಹಾಸ ಇದೆ, ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು. ಇದರ ಬಗ್ಗೆ ಇಲ್ಲ. ಆ ರೇವಣಸಿದ್ದೇಶ್ವರರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಾದ್ರೆ, ಸರ್ಕಾರ ರೇಣುಕಾಚಾರ್ಯರ ಆಚರಣೆ ಮಾಡಬೇಕಾದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ. ಕನಕ ಗುರುಪೀಠದಲ್ಲಿ ಮೊನ್ನೆ 10ನೇ ತಾರೀಕು ಮಾಡ್ಕೊಂಡೋದ್ರು. ನಾವು ಮಾಡ್ತಾ ಇದ್ದೀವಿ. ರೇವಣಸಿದ್ದೇಶ್ವರರ ಭಾವಚಿತ್ರವನ್ನು ಇಟ್ಕೊಂಡು ನೀವು ಸಂಘಟನೆ ಮಾಡಿ, ಭಾವಚಿತ್ರವನ್ನು ಇಟ್ಕೊಂಡು ನೀವು ಮಾಡಿ ಅಂತೇಳಿ ಆ ರೇವಣಸಿದ್ದೇಶ್ವರರು ಹಾಲುಮತ ಸಮುದಾಯದ ಕುಲಗುರುಗಳು ಅಂತ ಹೇಳ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರವಾಗಿ, ಸ್ವತಂತ್ರಕ್ಕೋಸ್ಕರವಾಗಿ ಜೀವ ಬಿಟ್ಟಂತ ಸಂಗೊಳ್ಳಿ ರಾಯಣ್ಣನ 200 ವರ್ಷಗಳ ಕಾಲ ಕತ್ತಲಲ್ಲಿಟ್ಟಿದ್ರು. ಯಾವ ಸರ್ಕಾರವೂ, ಯಾವ ಸಂಘಟನೆಗಳು ಸಹ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಚಾರ ಮಾಡಲಿಲ್ಲ. ಯಾವ ಪತ್ರಿಕೆಗಳಲ್ಲಿ ಬರಲಿಲ್ಲ. ಅಲ್ಲೊಂದು ಇಲ್ಲೊಂದು ಇಡೀ ಕರ್ನಾಟಕದಲ್ಲಿ 3 ರಿಂದ 4 ಮೂರ್ತಿಗಳಿತ್ತು. 2014ರಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಕೈಗೆ ಕಂಕಣ ಕಟ್ಟಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡಬೇಕು ಅಂತೇಳಿ ಬೆಂಗಳೂರಿನ ಬಿಡದಿಗೆ ಹೋಗಿ ವಿಜಯ್ ಅವ್ರನ್ನ ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ 35 ವರ್ಷ ತರ ಇರಬೇಕು, ಯುವಕನಂತೆ ಇರಬೇಕು ಅಂತೇಳಿ ಮೂರ್ತಿ ಮಾಡಿಸಿ ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ತರೀಕೆರೆ, ಕಡೂರು, ಬ್ಯಾಹಟ್ಟಿ 3 ಮೂರ್ತಿಗಳನ್ನು ಕೂರಿಸೋದಕ್ಕೆ ಮಾಡಿ ಆ ಸಂಘಟನೆ ಮಾಡಿಕೊಂಡು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಗಳನ್ನು ಪ್ರಚಾರ ಮಾಡಿಕೊಂಡು ಎಲ್ಲವನ್ನು ಮಾಡಿದಕ್ಕೆ ಇವತ್ತು ಸಂಗೊಳ್ಳಿ ರಾಯಣ್ಣ
ಬೆಳಕಿಗೆ ಬಂದಿದ್ದು ಇವತ್ತು ಜಗತ್ತಿನಾದ್ಯಂತ ಸಂಗೊಳ್ಳಿ ರಾಯಣ್ಣ ಯಾರು ಅಂತ ಗೊತ್ತಾಗಿದೆ. ಈ ತರ ಮಾರ್ಕೆಟಿಂಗ್ ಮಾಡಬೇಕು. ಅಹಲ್ಯಾಬಾಯಿ ಹೋಳ್ಕರ್ ಅವರು ಯಾರು ಅಂತ ಗೊತ್ತಿರಲಿಲ್ಲ, ಇವತ್ತು ಮಾರ್ಕೆಟಿಂಗ್ ಮಾಡಿರೋದ್ರಿಂದ ಅಹಲ್ಯಾಬಾಯಿ ಹೋಳ್ಕರ್ ಕುರುಬ ಸಮುದಾಯದ ಅಗ್ರಗಣ್ಯ ನಾಯಕಿ, ರಾಜಮಾತೆ, ರಾಷ್ಟ್ರಮಾತೆ ಅಂತ ಹೇಳ್ತಿರೋದು. ಇವತ್ತು ರೇವಣಸಿದ್ದೇಶ್ವರರನ್ನು ಅಷ್ಟೇನೆ ನೀವು ಅವತ್ತಿನಿಂದ ಮಾರ್ಕೆಟಿಂಗ್ ಮಾಡಿಕೊಂಡು ಪ್ರಚಾರದಲ್ಲಿ ಇಟ್ಕೊಂಡಿದ್ರೆ ಸರ್ಕಾರವು ಸಹ ಗಮನಿಸ್ತಾ ಇತ್ತು. ಹೌದು, ರೇವಣಸಿದ್ದೇಶ್ವರರ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಗಮನಿಸ್ತಾ ಇತ್ತು. ನಾವೇನ್ ಮಾಡಿದ್ವಿ? ನಿರ್ಲಕ್ಷ್ಯ ಮಾಡಿದ್ವಿ. ನಮ್ಮಲ್ಲಿರುವಂತ ಜನಪ್ರತಿನಿಧಿಗಳು ಏನ್ ಮಾಡಿದ್ರು? ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ, ನಾವು ಅಧಿಕಾರಕ್ಕೆ ಬರಬೇಕು, ಕುರುಬರ ಕೋಟಾದಿಂದ ನಮಗೆ ಸೀಟ್ ಸಿಗಬೇಕು, ಕುರುಬರ ಕೋಟಾದಿಂದ ನಾವು MLAಗಳಾಗಬೇಕು, ಕುರುಬರ ಕೋಟಾದಿಂದ ಮಿನಿಸ್ಟರ್ಗಳಾಗಬೇಕು, ಕುರುಬರನ್ನ ಹೇಳ್ಕೊಂಡು ನಾವು ಮಾಡಬೇಕೇ ಹೊರತು ಕುರುಬರ ಇತಿಹಾಸ ಪುರುಷರು ಹಾಳಾಗೋದ್ರೆ ನಮಗೇನು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ರು. ಇವತ್ತು ಅವರು ರೇಣುಕಾಚಾರ್ಯರ ಜಯಂತಿ ಮಾಡಿದ ತಕ್ಷಣ ನಾವಿವತ್ತು ಅಲ್ಲೊಬ್ರು ಇಲ್ಲೊಬ್ರು ಎಚ್ಚೆತ್ಕೊಳ್ತಾ ಇದ್ರಿ. ಪ್ರತಿಯೊಂದು ಕುರುಬ ಸಮುದಾಯದ ಮನೆಯಲ್ಲಿ ರೇವಣಸಿದ್ದೇಶ್ವರ ಕುಲಗುರುವನ್ನ ಮನಸ್ಸಿನಲ್ಲಿ ಮೂಡಬೇಕ್ರಿ, ಮನಸ್ಸಿನಲ್ಲಿ ಮೂಡಬೇಕು. ಅವತ್ತು ಇವರೆಲ್ಲ ಹಾದಿ ಬೀದಿನಲ್ಲಿ ಮಾತನಾಡ್ತಾ ಇದ್ದಾರಲ್ಲ, ಎಲ್ಲರ ಬಾಯಿ ಮುಚ್ಚಿಸ್ಬೋದು. ಇದು ವಾಸ್ತವ ಸ್ಥಿತಿ. ಬೇಜಾರಾಗುತ್ತೆ, ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ನಿಮ್ಮನ್ನ ಯಾರು ನಂಬ್ತಾ ಇಲ್ರಿ. ST ಮೀಸಲಾತಿಯ ವಿಚಾರದಲ್ಲಿ ಕುರುಬ ಸಮುದಾಯಕ್ಕೆ ನಾವು ಮೀಸಲಾತಿ ಕೊಟ್ರೆ ಇವರು ನಮ್ಮ ಜೊತೆ ಬರ್ತಾರಾ, ಇವರಿಂದ ನಮ್ಗೆ ಏನಾದ್ರು ಲಾಭ ಆಯ್ತಾ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಮಾತಾಡೋದೇ ಇಲ್ಲ, ಸಭೆಗಳ ಕರೆದಾಗ ಬರೋದೇ ಇಲ್ಲ, ವಾಟ್ಸಪ್ ಅಲ್ಲಿ ಸ್ಟೋರಿಗಳನ್ನ ಮಾತನಾಡ್ತಾ ಇದ್ದೀರಿ. ರೇವಣಸಿದ್ದೇಶ್ವರರ ಬಗ್ಗೆ ಈ ತರ ಆಗ್ತಾ ಇದೆ, ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಇಡೀ ಕರ್ನಾಟಕದಲ್ಲಿ ನೀವು ನೋಡ್ಕೊಂತ ಬನ್ನಿ, ಎಷ್ಟು ಜನ ವಿದ್ವಾಂಸರಿದ್ದಾರೆ ಸಮುದಾಯದಲ್ಲಿ. ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು, ಈ ಸಮುದಾಯದಲ್ಲಿ ಏನು ಇತಿಹಾಸಗಳನ್ನ ಹೇಳ್ಕೊಂಡು ಸಾಹಿತಿಗಳಾಗಿದ್ದೀರಲ್ಲ, ಇದರ ಬಗ್ಗೆ ಮಾತಾಡ್ಬೇಕಲ್ವಾ, ಒಂದ್ ಕಡೆ ಕೂರ್ಬೇಕಲ್ವಾ. ಇದು ನಮ್ಮ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ನಾವು ಹೇಳಿದ್ವಲ್ಲ ಆಗ್ಲೇನೆ, ನಾವು ಎಷ್ಟೆಷ್ಟೆಲ್ಲ ಶ್ರಮ ಪಟ್ಟಿದ್ದೀವಿ ಅಂತ ಹೇಳಿದ್ವಲ್ಲ. ನಿಜಕ್ಕೂ ಆ ರೇವಣ್ಣ ಪೂಜಾರಿ ಯಾದಗಿರಿ ಸುರಪುರದ ಅವರು ಓಪನ್ ಚಾಲೆಂಜ್ ಕೊಟ್ಟಿರುವಂಥದ್ದು ರವಿ ಎಂಬ ವ್ಯಕ್ತಿಗೆ. ಆ ವ್ಯಕ್ತಿ ಇರೋದು ಫಾರಿನಲ್ಲಿ ಕುತ್ಕೊಂಡು ವಿಶ್ವವಾಣಿ ಪತ್ರಿಕೆಯಲ್ಲಿ ಬರೆಸ್ತಾ ಇರುವಂಥದ್ದು. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀವಿ, ಧನ್ಯವಾದ ಹೇಳ್ತೀವಿ ರೇವಣ್ಣ ಪೂಜಾರಿ ಅವರೇ. ನಿಮಗೆ ನಿಮ್ಮಂಥವರು ಈ ಸಮುದಾಯಕ್ಕೆ ಒಂದು ಆಸ್ತಿ ಇದ್ದಾಗೆ, ಧ್ವನಿ ಎತ್ತುತ್ತಾ ಇದ್ದೀರಲ್ಲ, ನೀವೊಂದು ಆಸ್ತಿ ಇದ್ದಾಗೆ. ಒಂದು ಕಡೆ ಎಲ್ಲಿವರೆಗೂ ನಾವು ನಮ್ಮ ಧ್ವನಿಯನ್ನ ಕಳ್ಕೊಳ್ತೀವೋ, ಎಲ್ಲಿವರೆಗೂ ನಾವು ನಿಶ್ಶಕ್ತರಾಗಿರ್ತೀರೋ, ನಿಸ್ಸಹಾಯಕರಾಗಿರ್ತೀವೋ, ಒಂದು ರೇವಣಸಿದ್ದೇಶ್ವರರದು ಮಾತ್ರ ಅಲ್ಲ, ಇಡೀ ಸಮುದಾಯ ಇವತ್ತು ಝೀರೋ ಹತ್ರ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹಳ ವಿಕೋಪಕ್ಕೆ ಹೋಗುತ್ತೆ, ತಿಳ್ಕೊಳ್ಳಿ. ಎಚ್ಚೆತ್ಕೊಂಡ್ರೆ ಬುದ್ಧಿವಂತರಾಗ್ತೀರಿ, ಇಲ್ದ ಹೋದ್ರೆ ಬಹಳ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ ಇಡೀ ಸಮುದಾಯ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.